ಸದ್ಯ ಅತ್ಯಾಚಾರ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವಂತಹ ದೇವರಾಜೇಗೌಡ 100 ಕೋಟಿ ಆಫರ್ ಕೊಟ್ಟಿದ್ರು ನನಗೆ ಅಂತ ಆರೋಪವನ್ನ ಮಾಡಿದ್ರು. ಹಣಕಾಸಿನ ವಿಚಾರ ಮಾತಾಡಿದ್ರೆ ರಾಜಕೀಯ ಬಿಚ್ಚಿಡುವೆ. ಮಾಜಿ ಎಂಎಲ್ಸಿ ಎಂಎ ಗೋಪಾಲಸ್ವಾಮಿ ಮಾತನಾಡಿದ್ದಾರೆ. ಮಾಜಿ ಎಂಎಲ್ಸಿ ಎಂಎ ಗೋಪಾಲಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 100 ಕೋಟಿಯ ಆಫರ್ ವಿಚಾರಕ್ಕೆ ರಾಜಕೀಯವಾಗಿ ನಾನು ದೇವರಾಜೇಗೌಡ ಜೊತೆ ಮಾತನಾಡಿದ್ದೇನೆ. ನಾನು ಬೋರಿಂಗ್ ಕ್ಲಬ್ನಲ್ಲಿ ಅವನನ್ನ ಭೇಟಿ ಮಾಡಿಲ್ಲ ಅಂತ ಎಂಎ ಗೋಪಾಲಸ್ವಾಮಿ ಹೇಳಿದ್ದಾರೆ. ದೇವರಾಜೇಗೌಡ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ. ಇವನ್ ಹಿಂದೆ ದೊಡ್ಡ ತಿಮಿಂಗ್ಲ ಇದೆ, ಆ ತಿಮಿಂಗ್ಲ ಹೊರಗಡೆ ಬರಬೇಕು ಅಂತ ಮಾಜಿ ಎಂಎಲ್ಸಿ ಎಂಎ ಗೋಪಾಲಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡ್ಯೂಪ್ಲಿಕೇಟ್ ವಕೀಲನೋ ಒರಿಜಿನಲ್ ವಕೀಲನೋ ಈತ ಗೊತ್ತಿಲ್ಲ. ಇವನ್ ಹಿಂದೆ ಒಂದು ದೊಡ್ಡ ತಿಮಿಂಗ್ಲ ಇದೆ, ಯಾವಾಗ್ಲೂ ಕೋಟ್ ಹಾಕೊಂಡು ಪ್ರೆಸ್ ಮೀಟ್ ಮಾಡ್ತಾನೆ. ಹಾಸನದಲ್ಲಿ ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆಶಿ ಒಕ್ಕಲಿಗ ಸಮುದಾಯದ ಪ್ರಭಾವಿ ವ್ಯಕ್ತಿ, ದೇವರಾಜೇಗೌಡ ಬ್ಲಾಕ್ ಮೇಲ್ ವ್ಯಕ್ತಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಂಎ ಗೋಪಾಲಸ್ವಾಮಿ. ಕುಮಾರಸ್ವಾಮಿ ಹೇಳ್ತಾ ಇರುವಂತಹ ತಿಮಿಂಗ್ಲ ಯಾರು ಹಾಗಿದ್ರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಗೋಪಾಲಸ್ವಾಮಿ. ಭೂತದ ಕೈಯಲ್ಲಿ ಭಗವದ್ಗೀತೆ ಕೊಟ್ಟಂಗಾಗಿದೆ ಇವ್ರು ಮಾತನಾಡ್ತಾ ಇರುವಂತಹ ರೀತಿ. ದೇವರಾಜೇಗೌಡ ಭೂತ, ಅವನು ಭಗವದ್ಗೀತೆ ಹೇಳ್ತಾ ಇದ್ದಾನೆ ಅಂತ ದೇವರಾಜೇಗೌಡ ವಿರುದ್ಧ ಎಂಎ ಗೋಪಾಲಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಸಲಿಗೆ ಬೋರಿಂಗ್ ಕ್ಲಬ್ ನಲ್ಲಿ 110 ನಂಬರ್ನ ರೂಮೇ ಇಲ್ಲ, ಅವನು ಹೇಗದನ್ನು ಹೇಳ್ದ? ಬಹಿರಂಗ ಚರ್ಚೆಗೆ ಆತ ಬರಲಿ, ನಾನು ಸಿದ್ಧವಾಗಿದ್ದೇನೆ ಅಂತ ದೇವರಾಜೇಗೌಡ ವಿರುದ್ಧ ಗೋಪಾಲಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಸನದಲ್ಲಿ ಎಂಎ ಗೋಪಾಲಸ್ವಾಮಿ ದೇವರಾಜೇಗೌಡರ 100 ಕೋಟಿ ಆರೋಪಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಹೇಳ್ತಾ ಇರುವಂತಹ ತಿಮಿಂಗ್ಲ ಯಾರು? ಭೂತದ ಕೈಯಲ್ಲಿ ಭಗವದ್ಗೀತೆ ಕೊಟ್ಟಂಗಾಗಿದೆ, ದೇವರಾಜೇಗೌಡ ಭೂತ, ಅವನ ಬಾಯಲ್ಲಿ ಭಗವದ್ಗೀತೆ ಬರ್ತಾ ಇದೆ ಅಂತ ಹಾಸನದಲ್ಲಿ ಎಂಎ ಗೋಪಾಲಸ್ವಾಮಿ ಮಾಜಿ ಎಂಎಲ್ಸಿ ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳೋಣ. ಸರ್, ಒಂದ್ ವೇಳೆ ಆತ ಏನಾದ್ರು ಈ ಬೋರಿಂಗ್ ಕ್ಲಬ್ಬಲ್ಲಿ 110 ನಂಬರ್ ಬಿಡಿ, ಕ್ಲಬ್ಬಲ್ಲಿ ಎಲ್ಲ ಆದ್ರೂ ನಿಮ್ಗೆ ಭೇಟಿನೇ ಆಗಿಲ್ಲ. ಈಗ ಅದು ಮಾಡಿ ನಮ್ಮ 1 ನಿಮಿಷ ಇಲ್ಲಿ ನಮ್ಮ JDS ಬರ್ತಾರೆ, ನಾನು 5 ನಿಮಿಷ ಮಾತಾಡ್ತೀನಿ, 2 ನಿಮಿಷ ಅದ್ಯಾವ ವಿಷಯ ಬರೆಯೋಣ ಅಂತ ಮಾತಾಡ್ತೀನಿ. ಅಲ್ಲಿ ಯಾವ್ದು ಫೋಟೋ ಹೊಡ್ಬಿಟ್ಟು ಜೊತೆ ಮಾಡಿದ್ದ ಮೀನಿ ನೀವು ಹೇಳಿ, ನೀವು ಪ್ರೆಸ್ ಕ್ಲಬ್ ಅಲ್ಲಿ ನಾನು ಇದ್ದೀನಿ ಸರ್, ಬೋರಿಂಗ್ ಕ್ಲಬ್ ನಾನು ಅಪ್ಪಂದದು. ಬೋರಿಂಗ್ ಕ್ಲಬ್ ಅಲ್ಲಿ ಆ ರೂಮೇ ಇಲ್ವಾ? 110 ರೂಮ್ ನಂಬರ್ ಇಲ್ಲ. 9 ಇದೆಯಾ? ಎಷ್ಟಿದೆ? ಎಷ್ಟು ಇದೆಯಾ? ನಾನು ಅದೆಲ್ಲ ಹೇಳೋದು 110 ನೆಕ್ಸ್ಟ್ ಒಂದು ಕ್ಲಿಯರ್ ಮಾಡಲ್ಲ. ಬೋರಿಂಗ್ ಕ್ಲಬ್ ಅಲ್ಲಿ ಅವ್ರು ನಿಮ್ಮನ್ನ ಭೇಟಿ ಆಗಿದ್ರೆ ಈ ವಾರ್ತೆ ಕ್ಲಿಯರ್ ಮಾಡಲಿಲ್ಲ. ನನಗೆ ಇತ್ತೀಚೆಗೆ ಅವನು ಬೆಂಗಳೂರಲ್ಲಿ ಎಲ್ಲ ಕ್ಲಬ್ ಹೋಗ್ತಾನೆ, ಎಲ್ಲರಿಗೂ ಫೋನ್ ಮಾಡ್ಕೊಂಡು ಹೋಗ್ತಾನೆ ಸರ್. ನಿಮ್ ಭೇಟಿ ಆಗಿದ್ರೆ ಬೋರಿಂಗ್ ಕ್ಲಬ್ ಅಲ್ಲಿ ಯಾವ್ದು 110 ರೂಮ್ ನಂಬರ್ ನಾನು ಭೇಟಿ ಆಗಿಲ್ಲ ಅಂತ ರಾಜಕೀಯ ಅಲ್ಲ, ಕ್ಲಬ್ ಭೇಟಿ ಆಗಿದ್ರೆ ಸ್ಪಷ್ಟವಾಗಿ ಹೇಳ್ತಾಯಿಲ್ಲ. 110 ರೂಮ್ ನಂಬರ್ ನನಗೆ ನೀವು ಅದನ್ನ ಬಿಟ್ಬಿಡ್ರಿ, 5 ಕೋಟಿ ಕ್ಯಾಶ್ ಅಂದ್ರೆ ಬಿಟ್ಬಿಡ್ರಿ. ಈಗ ನೆಕ್ಸ್ಟ್ ಹೆಸರು ಕೇಳಿ, ನಿಮ್ದೇ ಸೌಂಡ್ ಕೇಳಿಸ್ತಾ